ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರತೇಶ್ ಪವಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಭರತೇಶ್ ಪವಾರ್. ಇವತ್ತು ನಿಮ್ಗೆ ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ, ನಮ್ಮ ಕರ್ನಾಟಕದವರಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಆದಂಥ ಒಂದು ಹುದ್ದೆ ಕನ್ಫರ್ಮ್ ಆಗೈತಿ. ಅದು ಯಾವಾಗ ಕನ್ಫರ್ಮ್ ಆಗುತ್ತೆ, ಅದರ ಡೀಟೇಲ್ಸ್ ಏನು ಅಂತ ಎಲ್ಲನೂ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ. ಹಾಗಿದ್ರೆ ಅದು ಯಾವ ಜಾಬ್, ಏನಿದೆ, ಪ್ರೊಸೆಸ್ ಏನಿದೆ ಅಂತ ನೋಡೋಣ ಬನ್ನಿರಿ. ಆ ಜಾಬ್ ಯಾವುದಪ್ಪ ಅಂತಂದ್ರೆ BRO. ಇದು ಎದ್ರ ಬರುತ್ತಪ್ಪ ಅಂತಂದ್ರೆ ಇಂಡಿಯನ್ ಆರ್ಮಿ ಒಳಗೆ ಬರ್ತೈತಿ. ನಿಮ್ಗೆ ಯಾರ್ಯಾರೆಲ್ಲ ಅಗ್ನಿವೀರ ಏಜ್ ಮುಗಿದಾವಲ್ಲ ಎಲ್ಲರೂ ಇದ್ರೊಳಗೆ ಭಾಗವಹಿಸ್ಬೋದು. ಈಗ ನೋಡ್ರಿ, ಇದ್ದು ಏನೈತೆ ಅಂತಂದ್ರೆ BRO ಅಂತಂದ್ರೆ ಏನ್ರಿ, ಬಾರ್ಡರ್ ರೋಡ್ ಆರ್ಗನೈಜೇಷನ್ ಅಂತಂದ್ರೆ ಇವು ಜಮ್ಮು ಆ್ಯಂಡ್ ಕಾಶ್ಮೀರು, ಸಿಯಾಚಿನ್ ಹಿಂಗೆಲ್ಲ ಇದ್ದಲ್ಲಿ ರೋಡ್ ಮಾಡೋಕ್ಕಂತೇಳಿ ಇದನ್ನೆಲ್ಲ ಒಂದು ಅಪ್ಲಿಕೇಶನ್ನ ಕನ್ಫರ್ಮ್ ಮಾಡಿದ್ದಾರೆ. ಇದ್ರ ಪ್ರೊಸೆಸಿಂಗ್ ಏನಪ್ಪ ಅಂತಂದ್ರೆ, ಟೋಟಲ್ ಪೋಸ್ಟ್ ಎಷ್ಟು ಅದಾವಪ್ಪ ಅಂತಂದ್ರೆ 542 ಟೋಟಲ್ ಹುದ್ದೆಗಳಿದಾವ. ಟೋಟಲ್ ಹುದ್ದೆಗಳು 542 ಅದಾವ. ಅಪ್ಲಿಕೇಶನ್ ಇದು ಯಾವ ರೀತಿ ಇರ್ತೈತಪ್ಪ ಅಂತಂದ್ರೆ, ಇದು ಆನ್ಲೈನ್ ಅಪ್ಲಿಕೇಶನ್ ಇರೋದಿಲ್ಲ, ಆಫ್ಲೈನ್ ಇರ್ತೈತಿ. ಅದಕ್ಕಾಗಿ ಕರ್ನಾಟಕದಾಗ ಆಫ್ಲೈನ್ ಅಂತಲೇ ಯಾವ ಹುಡುಗರು ಭಾಳ ಜಾಸ್ತಿ ಹಾಕಂಗಿಲ್ಲ. ಅದಕ್ಕೆ ನೀವು ಯಾರೇ ಸ್ವಲ್ಪ ಲಕ್ಷ ಪಟ್ಟಿದ್ದನ್ನು ಹಾಕಿರಿ ಅಂತಂದ್ರೆ ನೀವು ಸೆಲೆಕ್ಷನ್ ಆಗ್ತೀರಿ. ಆ ಕಾರಣಕ್ಕಾಗಿ ನೀವು ಈ ಅಪ್ಲಿಕೇಶನ್ ಬಿಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆರ್ಮಿ ಒಳಗೆ ಅಪರ್ಚುನಿಟಿ ಸಿಗೋದು ಭಾಳ ಕಡಿಮೆ. ಯಾಕಂದ್ರೆ ಏಜ್ ಭಾಳ ಕಡಿಮೆ ಅದಾವೆ, 21 ತನಕ ಅಷ್ಟೇ ಏಜ್ ಅದಾವೆ. ಅದಕ್ಕಾಗಿ ಈ ಅಪ್ಲಿಕೇಶನ್ನ ನೀವು ಹಾಕಿರಿ. ಇದೇನಾಗುತ್ತೆ ಅಂತಂದ್ರೆ ಆಫ್ಲೈನ್ ಅಪ್ಲಿಕೇಶನ್ ಇರ್ತೈತಿ. ಮತ್ತು ಫೀಸ್ ಬಂದುಬಿಟ್ಟು ಜನರಲ್ ಮತ್ತು EWS ಅವ್ರಿಗೆ ಏನು ಎಷ್ಟು ಐತಿ ಅಂತಂದ್ರೆ 50 ರೂಪಾಯಿ ಫೀಸ್ ಇರ್ತೈತಿ. ಮತ್ತು ಮಹಿಳೆಯರಿಗೆ ಮತ್ತು SC ST ದವ್ರಿಗೆ ಏನಿರ್ತೈತಿ ಫೀಸ್, ಯಾವುದೇ ರೀತಿ ಫೀಸ್ ಇರೋದಿಲ್ಲ. ನೆಕ್ಸ್ಟ್ ಇದ್ರ ಬಗ್ಗೆ ಎಜುಕೇಷನ್ ಅಂತ ನೋಡೋದಾದ್ರೆ, ಇಲ್ಲೇನಪ್ಪ ಅಂತಂದ್ರೆ ಮಹಿಳೆಯರಿಗೆ ಇದರಲ್ಲಿ ಅವಕಾಶ ಇಲ್ಲ. ಮಹಿಳೆಯರಿಗೆ ಏನಿಲ್ಲ, ಅವಕಾಶ ಇಲ್ಲ. ಹುಡುಗರಿಗೆ SC ST ದವ್ರಿಗೆ ಫೀಸ್ ಇರೋಂಗಿಲ್ಲ. ಮತ್ತು ಇದು ಜನರಲ್ ಮತ್ತು OBC ದವ್ರಿಗೆ 50 ರೂಪಾಯಿ ಫೀಸ್ ಇರ್ತೈತಿ. ಇನ್ನು ನೆಕ್ಸ್ಟ್ ಎಜುಕೇಷನ್ ಬಂದರೆ ಇದಕ್ಕೆ 10th+ ITI ಆಗಿರ್ಬೇಕು. ITI ಕಂಪಲ್ಸರಿ ಆಗಿರ್ಬೇಕು. 10th ಮೇಲೆ ಹುದ್ದೆ ಇಲ್ಲ, ITI ಕಂಪಲ್ಸರಿ ಬೇಕು. ITI ಮುಗಿದವ್ರಿಗೆ ಇದೊಂದು ಒಳ್ಳೆಯ ಅಪರ್ಚುನಿಟಿ ಅಂತ ಹೇಳ್ಬೋದು. ಇದರಲ್ಲಿ ಏಜ್ ಬಂದುಬಿಟ್ಟು 18ರಿಂದ 25ರವರೆಗೆ ಏಜ್ ಇರುತ್ತೆ. ಇದು ಜನರಲ್ದವ್ರಿಗೆ 18ರಿಂದ 25 ತನಕ ಏಜ್ ಇರ್ತದೆ. OBC ದವ್ರಿಗೆ 3 ವರ್ಷ ಸಡಿಲಿಕೆ, 18ರಿಂದ 26ವರೆಗೂ ಇವ್ರಿಗೆ, 28ವರೆಗೂ ಇವರಿಗೆ ಏಜ್ ಇರ್ತದೆ. ಮತ್ತು SC ST ದವ್ರಿಗೆ 18ರಿಂದ 30ರವರೆಗೆ ಏಜ್ ಇರ್ತದೆ. ಅವ್ರಿಗೆ 5 ವರ್ಷ ಸಡಿಲಿಕೆ ಇರ್ತೈತಿ. ನೆಕ್ಸ್ಟ್ ಇದರಲ್ಲಿ ಸ್ಯಾಲ್ರಿ ಬಂದುಬಿಟ್ಟು 18,000ದಿಂದ 63,200ರವರೆಗೆ ಇದರೊಳಗೆ ಸ್ಯಾಲ್ರಿ ನಿಮಗೆ ಸಿಗ್ತೈತಿ. ಸ್ಯಾಲ್ರಿ ಅಂತ ಚಲೋ ಐತಿ, ನೀವು ಅಪ್ಲಿಕೇಶನ್ ಹಾಕಿ ಇದನ್ನ ಪಡ್ಕೊರಿ ಅಂತ ಹೇಳ್ತಾ, ನೆಕ್ಸ್ಟ್ ಹೈಟ್ ಬಂದುಬಿಟ್ಟು 157 ಹೈಟ್ ಇರಬೇಕು. ಎಷ್ಟಿರ್ಬೇಕಾ? 157ಕ್ಕಿಂತ ಜಾಸ್ತಿ ಇರಬೇಕು. 157 ಅಥವಾ ಅದಕ್ಕಿಂತನೂ ಜಾಸ್ತಿ ಇರಬೇಕಾ. ನೆಕ್ಸ್ಟ್ ಇದರಲ್ಲಿ ವೇಟ್ ಬಂದುಬಿಟ್ಟು ಎಷ್ಟು ಇರಬೇಕಪ್ಪ ಅಂತಂದ್ರೆ ಮಿನಿಮಮ್ 50 kg ಇರಬೇಕು. ಮ್ಯಾಕ್ಸಿಮಮ್ ನೀವು ಎಷ್ಟಿದ್ರೂ ಹಿಡಿತೈತಿ. ಮಿನಿಮಮ್ 50 kg ಇರಬೇಕು. ನೆಕ್ಸ್ಟ್ ಪೋಸ್ಟ್ ಬಂದುಬಿಟ್ಟು ಟೋಟಲ್ ಅಂತೂ 542 ಪೋಸ್ಟ್ ಅದಾವ. ಅದರಲ್ಲಿ ಹಿಂಗೆ ಟ್ರೇಡ್ ವೈಸ್ ಏನು ಟ್ರೇಡ್ ಅಂತಂದ್ರೆ ಮೆಕ್ಯಾನಿಕ್ ಒಳಗೆ ಎಷ್ಟು ಪೋಸ್ಟ್ ಅದಾವಪ್ಪ ಅಂತಂದ್ರೆ 324 ಮೆಕ್ಯಾನಿಕ್ ಪೋಸ್ಟ್ ಅದಾವ. ನೆಕ್ಸ್ಟ್ ಪೇಂಟರ್ ಎಷ್ಟು ಅದಾವಪ್ಪ ಅಂತಂದ್ರೆ 13. ಇವು ಪ್ರತಿಯೊಂದಕ್ಕೂ ಏನು ಬೇಕಾ ITI ಕಂಪಲ್ಸರಿ ಬೇಕು. ನೆಕ್ಸ್ಟ್ DES ಅಂತ ಐತಿ, ಅದಕ್ಕೆ ಎಷ್ಟು ಪೋಸ್ಟ್ ಅದಾವಪ್ಪ ಅಂತಂದ್ರೆ 205 ಪೋಸ್ಟ್ ಅದಾವ. ಟೋಟಲ್ ಒಟ್ಟು ಪೋಸ್ಟ್ಗಳು ಎಷ್ಟಪ್ಪ ಅಂತಂದ್ರೆ 542 ಪೋಸ್ಟ್ಗಳದಾವ. ಇದರಲ್ಲಿ ನೋಡ್ರಿ, ಸ್ಟಾರ್ಟಿಂಗ್ ಡೇಟ್ ಯಾವಾಗಪ್ಪ ಅಂತಂದ್ರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಕೈತೆ ಅಂತಂದ್ರೆ 11/10/2025ರಲ್ಲಿ 2025ಕ್ಕೆ ಏನಾಗ್ತದೆ ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಅಪ್ಲಿಕೇಶನ್ ಎಂಡ್ ಡೇಟ್ ಯಾವಾಗಪ್ಪ ಅಂತಂದ್ರೆ 24/11/2025. 24 ತಾರೀಕು 11ನೇ ತಿಂಗಳು ನವಂಬರ್ದಾಗ ಕ್ಲೋಸ್ ಆಕೈತಿ. ಇದನ್ನ ನಾವು ಎಲ್ಲರೂ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತಂದ್ರೆ ITI ಮುಗಿಸಿರ್ಬೇಕು, ಮತ್ತು 10th ಮೆರಿಟು ಮತ್ತು ITI ಮೆರಿಟ್ ಜಾಸ್ತಿ ಇರ್ಬೇಕು, ಪರ್ಸೆಂಟೇಜ ಜಾಸ್ತಿ ಇರ್ಬೇಕು. ಅವ್ರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ನೆಕ್ಸ್ಟ್ ಏನು ಬರವಯ್ಸಪ್ಪ ಅಂತಂದ್ರೆ ಮುಂದೆ 10th ಮ್ಯಾಗ ಕರೆಯುವಂಥ ಚಾನ್ಸಸ್ ಐತಿ. ಆ ಕಾರಣಕ್ಕಾಗಿ ನೀವು ರೆಡಿ ಆಗಿರ್ರಿ. ಇದು ಸ್ಟಾರ್ಟಿಂಗ್ ಡೇಟ್ 11 ಮತ್ತು ಎಂಡಿಂಗ್ ಡೇಟು 24 ನವಂಬರ್ 24ಕ್ಕೆ ಎಂಡ್, 10ನೇ ತಿಂಗಳು ಈ ತಿಂಗಳು ಸ್ಟಾರ್ಟ್ 11ನೇ ತಾರೀಕು ಸ್ಟಾರ್ಟ್ ಆಗೈತಿ. ಮತ್ತು ಇದರಲ್ಲಿ ಟೋಟಲ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅಂತ ಅಡ್ವಾನ್ಸ್ ಇನ್ನೂ ಕೊಟ್ಟಿಲ್ಲ. ಈ ಜಸ್ಟ್ ಶಾರ್ಟ್ ನೋಟಿಸ್ ಬಂದೈತಿ. ಇನ್ನು 11 ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ಪೂರ್ತಿ ಫುಲ್ ಡೀಟೇಲ್ಸ್ ಎಲ್ಲ ಬರ್ತೈತಿ. ಆವಾಗ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಿ, ಫಸ್ಟ್ ಫಿಸಿಕಲ್ ಆಯಿತು, ಎಕ್ಸಾಮ್ ಆಯಿತು, ಫಿಸಿಕಲ್ ಇರ್ತಾಯಿತ್ತೋ ಇಲ್ಲೋ, ಇದ್ರ ಬಗ್ಗೆ ಪೂರ್ತಿ ಸಂಪೂರ್ಣ ಮಾಹಿತಿಯನ್ನು
ಕಲ್ಫರ್ಮ್ ಅಂತಾರೆ ಎಲ್ಲ ಪೂರ್ತಿ ಫುಲ್ ಡೀಟೇಲ್ಸ್ ಎಲ್ಲ ಬರ್ತೈತಿ ವೆಬ್ಸೈಟ್ನಾಗ. ಅವಾಗ ಅದನ್ನು ನೋಡಿ ನಿಮ್ಗೆ ಎಲ್ಲ ನಿಮ್ಮ ಮುಂತಂದ ಹಂಚ್ಕೊತೀನಿ. ಈ ಸದ್ಯಕ್ಕೆ ನೀವೇನು ಮಾಡಿರಪ್ಪ ಅಂತಂದ್ರೆ ಈಗ 11 ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಈ ಅಪ್ಲಿಕೇಶನ್ನ ಫಿಲ್ಲಪ್ ಮಾಡಿರಿ. ಆಫ್ಲೈನ್ ಇರ್ತೈತಿ, ಯಾರೂ ಜಾಸ್ತಿ ಅಪ್ಲಿಕೇಶನ್ ಹಾಕ್ತಿರಂಗಿಲ್ಲ. ಎಲ್ಲರೂ ಈ ಸದ್ಯ ಎಲ್ಲರೂ ಹಾಕುವಂಥ ಅಪ್ಲಿಕೇಶನ್ ಹಾಕಿರಿ, ನೀವು ಪಾಸ್ ಆಗೋದು ಬಿಡೋದು ಸೆಕೆಂಡರಿ ಓದಿದ್ರೆ ಪಾಸ್ ಹಾಕಿರಿ. ಆದರೆ ಈ ಇಂಥ ಅಪ್ಲಿಕೇಶನ್ ಯಾರು ಆಲ್ಮೋಸ್ಟ್ ಹಾಕಂಗಿಲ್ಲ. ನೀವೇನು ಮಾಡಿರಿ ಅಂತಂದ್ರೆ ಇವನ್ನ ಅಪ್ಲಿಕೇಶನ್ ಹಾಕಿರಿ. ಆಫ್ಲೈನ್ ಸ್ವಲ್ಪ ಕಷ್ಟ ಆಕೈತಿ, ಹಾಕಿ ನೀವು ಇದನ್ನು ಮಾಡಿರಿ ಅಂತಂದ್ರೆ ನೆಕ್ಸ್ಟ್ ನೀವೇನು ಹಾಕಿರಿ ಸೆಲೆಕ್ಷನ್ ಆಗಿ ಹೋಗ್ತೀರಿ. ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಪೂರ್ತಿ ಸಂಪೂರ್ಣ ಮಾಹಿತಿ, ಇದು ಜಸ್ಟ್ ಶಾರ್ಟ್ ನೋಟಿಸ್. ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಎಲ್ಲ ಬರ್ತೈತಿ. ಆವಾಗ ಅದು ಪೂರ್ತಿ ಮಾಹಿತಿನೆಲ್ಲ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಇಷ್ಟ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.